ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ ಕೊನೆಗೂ ಇಲ್ಲಿ ರಾಘು ಮತ್ತು ಝಾನ್ಸಿ ಒಂದಾಗೋಗಳಿಗೆ ಬಂದೇ ಬಿಡ್ತು. ಕತೆಗೆ ಭಾರಿ ಕ್ಲೈಮ್ಯಾಕ್ಸ್ ಸಿಗ್ತದೆ ಖಂಡಿತವಾಗ್ಲೂ. ಜಸ್ಟ್ ಇನ್ನು ಒಂದು 4 ವಾರದಲ್ಲಿ ಈ ಒಂದು ಕತೆಗೆ ಅಂತಿಮ ಒಂದು ಅಧ್ಯಾಯ ಸಿಗ್ತಿದೆ ಅಂತಾನೆ ಹೇಳ್ಬೋದು. ಹಾಗಿದ್ರೆ ಒಂದು ಒಳ್ಳೆಯ ಕ್ಲೈಮ್ಯಾಕ್ಸ್ನ ಜೊತೆಗೆ ಕತೆಗೆ ಎಂಡಿಂಗ್ ಕೊಡಲಾಗ್ತದೆ. ಹಾಗಿದ್ರೆ ಏನಾಗ್ತದೆ, ಯಾವ ರೀತಿ ಕತೆ ಟ್ವಿಸ್ಟ್ ತಗೋತದೆ, ಇಷ್ಟು ದಿನ ರಾಘು ತನ್ನ ಮನಸ್ಸಿನ ಮಾತನ್ನ ಬಚ್ಚಿಟ್ಟು ಮುಚ್ಚಿಟ್ಟು ಮನೆಯಿಂದ ಝಾನ್ಸಿನ ಕಳಿಸೋಕೆ ರೆಡಿ ಆಗಿದ್ದಂಥ ವ್ಯಕ್ತಿ ಇವತ್ತು ಝಾನ್ಸಿ ಮುಂದೆ ತನ್ನ ಮನಸ್ಸಿನ ಮಾತನ್ನ ಬಿಚ್ಚಿಡೋದ್ರ ಮುಖಾಂತರ ತನ್ನ ಲವ್ವನ್ನ ಎಕ್ಸ್ಪ್ರೆಸ್ ಮಾಡ್ತಿದ್ದಾರೆ. ಕೊನೆಗೂ ಮನೆಯವರ ವಿರುದ್ಧ ಹೋಗೇ ಬಿಟ್ರೆ ರಾಘು. ಆ ಕಡೆ ಅನಿತ ಕೆಂಡವಾಗಿದ್ಯಾಕೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಝಾನ್ಸಿ ಫ್ರೆಂಡ್ ಸಿಮ್ರನ್ನಿಂದಾಗಿ ಇವತ್ತು ಝಾನ್ಸಿಯ ಬದುಕಲ್ಲಿ ನೈಟ್ ಶಾಸ್ತ್ರ ಶುರುವಾಗಿದೆ. ನಿಜವಾಗ್ಲೂ ಕೂಡ ಈ ಒಂದು ರಾತ್ರಿ ಇಲ್ಲಿ ಝಾನ್ಸಿಯ ಬದುಕಿನ ಒಂದು ಮಹಾಘಟ್ಟ ಅಂತಾನೆ ಹೇಳ್ಬೋದು. ಆಕೆಯ ಜೀವನದ ಹೊಸ ಜೀವನದ ಮುನ್ನುಡಿಗೆ ಸಾಕ್ಷಿ ಆಗ್ತದೆ ಈ ರಾತ್ರಿ. ಹಾಗಿದ್ರೆ ಮನೆಯವರು ಎಲ್ಲರೂ ಕೂಡ ಒಪ್ಕೊಂಡ್ಬಿಟ್ರ ರಾಘು ಮತ್ತೆ ಝಾನ್ಸಿ ಒಂದಾಗೋದಕ್ಕೆ ಅನ್ನೋ ಒಂದು ಯಕ್ಷ ಪ್ರಶ್ನೆ ನಮ್ಮೆಲ್ಲರನ್ನ ಕೂಡ ಕಾಡ್ತದ. ಇತ್ತ ಕಡೆ ಸಿಮ್ರನ್ ಟಿವಿ 18 ಕನ್ನಡ ಚಾನೆಲ್ನ ಒಂದು ನಿರೂಪಕಿಯಾಗಿ ಆ ಮನೆಗೆ ಎಂಟ್ರಿ ಕೊಡ್ತಾರೆ. ಎಂಟ್ರಿ ಕೊಟ್ಟಿದ್ದೆ ಈ ಮನೆ ತುಂಬು ಕುಟುಂಬ ಎಲ್ಲರೂ ಕೂಡ ನಾನು ನಂದು ಅಂತಕ್ಕಂಥ ಕಾಲದಲ್ಲಿ ನಾವು ನಮ್ಮೂರು ಅಂತಕ್ಕಂಥ ಒಂದು ಮನಸ್ಥಿತಿನ ಇಟ್ಕೊಂಡು ಎಲ್ಲರ ಜೊತೆಗೂಡಿ ಒಂದಾಗಿ ಒಗ್ಗೂಡಿ ಬದುಕ್ತಕ್ಕಂಥ ಒಂದು ಜೀನುಗೂಡು ಇದು ಅಂತ ಕೇಳ್ಪಟ್ಟೆ. ಹಾಗಾಗಿ ಈ ಮನೆಯನ್ನ ಇಂಟ್ರ್ಯೂ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ ಈ ಒಂದು ಪ್ರೋಗ್ರಾಮ್ನಲ್ಲಿ ಅಂತ ಹೇಳ್ತಾರೆ. ಇದರ ನಡುವೆ ಹೊಸದಾಗಿ ಮದುವೆ ಆಗಿರ್ತಕ್ಕಂಥ ರಾಘು ಮತ್ತು ಝಾನ್ಸಿಯ ನಡುವೆ ಏನಾಗಬೇಕು ಅದೇ ನಡೆದಿಲ್ಲ ಅನ್ನೋ ವಿಷಯ ಗೊತ್ತಾಗುತ್ತೆ. ಹನಿಮೂನ್ಗೆ ಹೋಗಿಲ್ಲ ಅಂತ ವಿಷಯ ಗೊತ್ತಾಗ್ಬಿಡತ್ತೆ. ಅದೇ ಕಾರಣಕ್ಕೋಸ್ಕರ ಏನಿದು ಹೊಸ ಜೋಡಿಯ ಬದುಕಲ್ಲಿ ಆ ಒಂದು ದಿನನೇ ಇನ್ನೂ ಕೂಡ ಶುರುವಾಗಿಲ್ವಲ್ಲ, ನಮ್ಮ ಒಂದು ಪ್ರೋಗ್ರಾಮ್ನ ಮುಖಾಂತರನೇ ಆ ಒಂದು ದಿನ ಶುರುವಾಗಲಿ ಅಂತ ಹೇಳಿ ಆಶಿಸ್ತಾರೆ. ಇಲ್ಲಿ ಒಪ್ಕೊಳ್ಳೋದಿಲ್ಲ ಮನೆಯವರು. ಬಟ್ ಯಾವಾಗ ಇಲ್ಲಿ ಟಿವಿ ಮುಂದೆ ಬರ್ತಿದ್ದೀವಿ ಜನಗಳು ತಪ್ಪು ತಿಳ್ಕೋಬಹುದು, ನಮ್ಮನ್ನ ಒಂದು ಕೂಡು ಕುಟುಂಬ ಜೀನುಗೂಡು ಅಂತ ಹೇಳಿ ಬಂದಿದ್ದಾರೆ, ನಮ್ಮ ಬಗ್ಗೆ ಕೆಟ್ಟದಾಗಿ ಭಾವನೆ ಬರಬಹುದು ಅಂತ ಯೋಚನೆ ಮಾಡಿದಂಥ ಫ್ಯಾಮಿಲಿ ಇವ್ರು ಇರೋ ತನಕ ತಾನೇ ಒಪ್ಕೊಂಡ್ಬಿಡೋಣ ಅತ್ಲಾಗೆ ಕ್ಯಾಮ್ರಾ ಮುಂದೆ ಅಂತ ಅನ್ಕೊಂಡಿದ್ದೆ. ಝಾನ್ಸಿ ಮತ್ತೆ ರಾಘುನ ಬಂದ್ ಮಾಡೋಕೆ ಅಂತ ಒಪ್ಕೊಂಡ್ಬಿಡ್ತಾರೆ. ಇಲ್ಲಿ ಸಿಮ್ರನ್ ಹೇಳಿದಾಗೆ ಆ ಒಂದು ಪ್ರೋಗ್ರಾಮ್ ಅನ್ನ ಅರೇಂಜ್ ಮಾಡೇ ಬಿಡ್ತಾರೆ. ಈ ಕಡೆ ರಾಘುಗಂತೂ ನಿಜವಾಗ್ಲೂ ಮನೆಯವರು ಒಪ್ಕೊಂಡ್ರ ಅಂತ ಹೇಳಿ ಸತ್ಯನ ಅರ್ಗಿಸ್ಕೊಳಕ್ ಆಗ್ತಿಲ್ಲ. ಅತ್ತ ಕಡೆ ನಿಜವಾಗ್ಲೂ ಸಿಮ್ರನ್ಗೆ ಥ್ಯಾಂಕ್ಸ್ ಹೇಳ್ಬೇಕಾಗಿದೆ ಝಾನ್ಸಿ ಮತ್ತೆ ರಾಘು ಇಬ್ರನ್ನ ಒಂದು ಮಾಡೋ ಗಳಿಗೆಗೆ ಶುಭ ಮುಹೂರ್ತವನ್ನ ಗೊತ್ತು ಮಾಡಿಬಿಟ್ಟಿದ್ದಾರೆ ಮನೆಯವರೆಲ್ಲರೂ ಕೂಡ ಸೇರ್ಕೊಂಡಿದ್ದ. ಆದ್ರೆ ಇಲ್ಲಿ ರಾಘುಗೆ ಇದು ಯಾವ್ದನ್ನ ಕೂಡ ನಂಬೋಕೆ ಆಗ್ತಾನೆ ಇಲ್ಲ. ಅತ್ತ ಕಡೆ ಫ್ರೆಂಡ್ ತರುಣ ಬಂದಿದೆ, ರಾಘುನ ರೆಡಿ ಮಾಡ್ತಿದ್ರೆ. ಇತ್ತ ಕಡೆ ಇವತ್ತು ನಿನ್ನ ಹೊಸ ದಿನ ಹೊಸ ಬದುಕು ಶುರು ಆಗ್ತದೆ ಗೆಳೆಯ ಅಂತ ಹೇಳ್ತಿದ್ದಾರೆ. ನನಗೆ ಇದೆಲ್ಲಾನು ಕೂಡ ನಂಬೋಕೆ ಆಗ್ತಿಲ್ಲ. ಇದೆಲ್ಲ ನನ್ನ ಬದುಕಲ್ಲಿ ನಡೀತಿದ್ಯಾ ಅಂತಿದ್ರೆ ನೋಡಿದ್ಯಾ, ಯಾವತ್ತೂ ಕೂಡ ಹಾಗೇನೆ ನಾವು ಅನ್ಕೊಂಡಿರೋದು ನಮ್ಗೇನು ಬೇಕೋ ಅದು ನಡೆದೇ ಬಿಡುತ್ತೆ. ಇಷ್ಟು ದಿನ ನಿನ್ನ ಮನಸ್ಸಲ್ಲಿದ್ದಂತಹ ಪ್ರೀತಿ ಇವತ್ತು ಹೊರಸೂಸು ಸಮಯ ಬಂದಿದ್ದಾಗಿದೆ ಅಂತ ಹೇಳ್ತಿದ್ದಾರೆ ತರುಣ. ಇಷ್ಟು ದಿನ ನನ್ನ ಬದುಕಲ್ಲಿ ಏನೆಲ್ಲ ಆಯಿತು ಯಾವುದು ಕೂಡ ನಾನು ಅನ್ಕೊಂಡಾಗೆ ಆಗಿದ್ದಲ್ವೇ ಅಲ್ಲ. ಯಾವುದೇ ದಾರಿ ಇದ್ರೂ ಇನ್ಯಾವುದೋ ಹೆಜ್ಜೆ ಗುರುತಿರ್ತಿತ್ತು. ನನ್ನ ಮನಸ್ಥಿತಿ ನನ್ನ ನಿರ್ಧಾರ ಯಾವುದು ಕೂಡ ಅಲ್ಲಿರ್ತಿರ್ಲಿಲ್ಲ. ನಾನು ಅನ್ಕೊಂಡಿದ್ದಕ್ಕೆ ವಿರುದ್ಧವಾಗಿ ಮನೆಯವ್ರಿಗೋಸ್ಕರ ಅವ್ರಿಗೆ ಹೇಗೆ ಬೇಕೋ ನಾನು ಹಾಗೆ ಇದ್ಕೊಂಡು ಹೋಗ್ಬಿಟ್ಟೆ. ಇವತ್ತು ಕೂಡ ಝಾನ್ಸಿ ಕಂಡ್ರೇನೆ ಆಗದಿರೋರು ಇದಕ್ಕೆಲ್ಲ ಒಪ್ಕೊಂಡಿದ್ದಾರೆ ಅಂದರೆ ಅದನ್ನು ಒಪ್ಕೊಳ್ಳೋದೇ ನನಗೆ ಅರ್ಗಿಸ್ಕೊಳ್ಳೋಕೆ ಸಾಧ್ಯ ಆಗ್ತಿಲ್ಲ ಅಂದಾಗ ಸುಮ್ಮನೆ ಯಾಕೆ ಯೋಚನೆ ಮಾಡ್ತೀಯ ರಾಘು, ಸುಮ್ಮನೆ ಅದನ್ನೆಲ್ಲ ಯೋಚನೆ ಮಾಡಬೇಡ. ನಿಜವಾಗ್ಲೂ ಇವತ್ತು ನಿನಗೆ ನಿಜವಾದ ನಿನ್ನ ಪ್ರೀತಿ ಸಿಗ್ತದ. ಮನೆಯವರೆಲ್ಲಾನೇ ಒಪ್ಕೊಂಡು ತಾನೇ ಇದನ್ನೆಲ್ಲ ಮಾಡಿರೋದು, ನಿನಗೂ ಕೂಡ ಅದೇ ತಾನೇ ಬೇಕಾಗಿತ್ತು. ಮನೆಯವ್ರು ಎಲ್ಲರೂ ಕೂಡ ಜೊತೆಲಿದ್ದು ಆ ನಿರ್ಧಾರಕ್ಕೆ ಬರಬೇಕು ಅನ್ನೋದು. ಈಗ ಅವರೇ ಬಂದು ನಿಮ್ಮಿಬ್ರನ್ನ ಒಂದ್ ಮಾಡ್ತಿದ್ದಾರೆ ಅಂದ್ರೆ ಸುಮ್ಮನೆ ಯಾಕೆ ಏನು ಅಂತ ತಲೆ ಕೆಡ್ಸ್ಕೊತೀಯ. ಒಪ್ಕೊಂಡಿದಾರಲ್ವಾ ಅಷ್ಟೇ ಸಾಕು. ಒಂದೇ ಹೇಳ್ತೀನಿ ತಿಳ್ಕೊ, ಟೈಮ್ ಚೆನ್ನಾಗಿದ್ರೆ ನಾವು ಯಾವುದೇ ಒಂದು ಬೀಜ ಬಿತ್ತಿದ್ರು ಮರ ಆಗ್ಬಿಡತ್ತಂತ. ಅದೇ ಒಂದು ಪಕ್ಷ ಟೈಮ್ ಚೆನ್ನಾಗಿಲ್ಲ ಅಂದ್ರೆ ಮರ ಬೆಳಿಬೇಕು ಅಂತ ಬಿತ್ತಿರೋ ಬೀಜ ಕೂಡ ಹಾಳಾಗ್ಬಿಡತ್ತಂತೆ.
ಅಲ್ವಾ? ಅದಕ್ಕೆ ಹೇಳೋದು, ಈಗ ನಿನ್ನ ಟೈಮ್ ಸರಿ ಇದೆ, ಏನಾಗಬೇಕೋ ಅದಾಗ್ತದೆ. ಸುಮ್ಮನೆ ಅದು ಯಾಕೆ ಏನು ಅಂತ ಯೋಚನೆ ಮಾಡಿದೆ ನಿನ್ನ ಹೊಸ ಬದುಕನ್ನು ಶುರು ಮಾಡು ಅಂತ ತರುಣ್ ಹೇಳ್ತಿದ್ದಾರೆ. ಅತ್ತ ಕಡೆ ಝಾನ್ಸಿ ತುಂಬ ಮುದ್ದಾಗಿ ಕಾಣಿಸ್ತದಾಳೆ. ಸಂಗೀತ ತನ್ನ ಅದಕ್ಕಿನ ತುಂಬ ಮುದ್ದಾಗಿ ರೆಡಿ ಮಾಡ್ತಿದ್ದಾಳೆ. ಕೊನೆಗೂ ಅದಕ್ಕೆ ನೀವು ಅನ್ಕೊಂಡಿದ್ದ ದಿನ ಬಂದೇ ಬಿಡ್ತು. ನಿಜವಾಗ್ಲೂ ಎಷ್ಟು ಮುದ್ದಾಗಿ ಕಾಣಿಸ್ತಿದ್ರ ಗೊತ್ತಾ? ನಿಮ್ಮ ಸೌಂದರ್ಯಕ್ಕೆ ನಾನೇ ಕಳೆದು ಹೋಗ್ತಿದ್ದೀನಿ, ಎಷ್ಟು ಮುದ್ದಾಗಿ ಕಾಣಿಸಿದ್ರ ಅಂತ. ಇನ್ನೇನಾರು ಅಣ್ಣ ನಿಮ್ಮನ್ನ ನೋಡ್ಬಿಟ್ರೆ ನಿಜವಾಗ್ಲೂ ಅವನಂತೂ ಕಳೆದೇ ಹೋಗ್ಬಿಡ್ತಾನೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಈ ಬಳೆಗಳನ್ನ ಮ್ಯಾಚಿಂಗ್ ಬಳೆಗಳನ್ನ ಹಾಕ್ತೀನಿ ಅಂತ ಹೇಳಿ ಆ ಒಂದು ದಾರನ ತೆಗೆದು ಹಾಕ್ತಾರೆ. ಅದನ್ನ ರಾಯ್ ಕಟ್ಟಿರ್ತಾರೆ ದೇವ್ರ ಹತ್ರ ಬೇಡ್ಕೊಂಡು, ಇಲ್ಲಿ ಝಾನ್ಸಿ ಮೇಡಮ್ ಬದುಕು ಚೆನ್ನಾಗಿರ್ಬೇಕು ಅಂತ. ಆದ್ರೆ ಆ ದಾರವನ್ನ ತೆಗೆದು ಬಳೆಗಳನ್ನ ಹಾಕಿ ದಾರನ ಹಾಕೋದನ್ನ ಮರ್ತು ಬಿಡ್ತಾಳೆ ಸಂಗೀತ. ಫೈನಲಿ ಇಲ್ಲಿ ತುಂಬಾ ಮುದ್ದಾಗಿ ಕಾಣಿಸ್ತಿರ್ತಕ್ಕಂಥ ಝಾನ್ಸಿ ತನ್ನ ಕನಸಿನ ಒಂದು ಬುತ್ತಿಯನ್ನು ಹೊತ್ತು ರಾಘು ರೂಮಿಗೆ ಹೋಗ್ತಿದ್ದಾರೆ. ಅತ್ತ ಕಡೆ ನಿಜವಾಗ್ಲೂ ರಾಘು ರೂಮಲ್ಲಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ಡೆಕೋರೇಷನ್ ಮಾಡಿರೋದನ್ನ ನೋಡಿದ್ದೆ. ರಾಘುಗೆ ಅದನ್ನೆಲ್ಲ ತನ್ನ ಮನೆಯವ್ರು ಮಾಡಿದ ಅಂತ ಒಪ್ಕೊಳ್ಳಿಕ್ಕೆ ಆಗ್ತಿಲ್ಲ. ನಿನ್ನ ಮನೆಯವ್ರೇ ಕಾಣೋ ಎಲ್ಲ ಮುಂದೆ ನಿಂತು ಮಾಡಿರೋದು, ಪಲ್ಲವಿ ನಿಮ್ದು ಮಾವ ದೊಡ್ಡಮ್ಮನೇ ಇದನ್ನೆಲ್ಲ ಮಾಡಿರೋದು ಅಂತ ತರುಣಿ ಹೇಳ್ತಿದ್ದಾರೆ. ತದನಂತರ ಅತ್ತ ಕಡೆ ರಾಯ್ ಅಂತೂ ತುಂಬಾ ಖುಷಿಯಾಗಿದ್ದಾರೆ. ಯಾಕೆ ಪುರೋಹಿತರು ನೀವು ಕಟ್ಟಿರ್ತಕ್ಕಂಥ ಆ ಒಂದು ದಾರ ಅವ್ರ ಕೈಯಲ್ಲಿರೋ ತನಕ ಖಂಡಿತ ಎಲ್ಲವೂ ಒಳ್ಳೇದಾಗತ್ತೆ, ಯಾವುದೇ ರೀತಿಯ ಪ್ರಾಬ್ಲಮ್ ಆಗೋದಿಲ್ಲ ಅಂತಿದ್ದಾರೆ. ಅದಕ್ಕೆ ಆ ಒಂದು ಖುಷಿಯಲ್ಲಿ ನಾಗಾರ್ಜುನ್ಗೆ ಆ ಒಂದು ವಿಶ್ವವನ್ನ ಹೇಳ್ತಾರೆ. ಅಲ್ಲೇ ತುಳಸಿ ಕೂಡ ಇದ್ದಾರೆ. ತದನಂತರ ನೋಡಿದ್ಯಾ ತುಳಸಿ, ನೀನು ಏನು ಅನ್ಕೋತಿದ್ಯೋ ಅದಕ್ಕೆ ವಿರುದ್ಧವಾಗಿ ಅವನು ಅನ್ಕೋತಿದ್ದಾನೆ. ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಯಾವತ್ತೂ ನಾವು ನಮ್ಮವರು ಅಂತಾರೆ, ಹೈ ಕ್ಲಾಸ್ ಫ್ಯಾಮಿಲಿ ನಿನ್ನಂಥವ್ರು ನಾನು ನಂದು ಅಂತೀರ. ಇಲ್ವೂ ಅದೇ ತಾನೇ ಆಗ್ತಿರೋದು. ರಾಯ್ ಇವತ್ತು ನಾವು ನಮ್ಮವರು ಅಂತ ಕೇಳ್ಕೊತಿದ್ದಾನೆ, ಹಾಗಾಗಿ ಒಳ್ಳೇದಾಗ್ತಿದೆ. ನಿನ್ನ ಮೈಂಡ್ ಸೆಟ್ ಅಲ್ಲಿ ಏನಿದೆ ಅನ್ನೋದು ನಿನ್ಗೆ ಗೊತ್ತದೆ ಅಂತ ನಾಗಾರ್ಜುನ ಹೇಳ್ತಾರ. ಆಗ ತುಳಸಿ ಅವರು ಯಾವುದೇ ಕಾರಣಕ್ಕೂ ಕೂಡ ಆ ಮನೆಯಲ್ಲಿ ಝಾನ್ಸಿ ಪರವಾಗಿ ಯಾರು ಇರುವುದಿಲ್ಲ, ಖಂಡಿತವಾಗ್ಲೂ ಝಾನ್ಸಿಗೆ ತೊಂದರೆ ಕೊಡೋಕೆ ಬಯಸ್ತಾರೆ ಅಂತ ಅವರು ಕೂಡ ಹೇಳ್ತಿದ್ದಾರೆ. ಇತ್ತ ಕಡೆ ಅನಿತಾ ಕೆಂಡಾಮಂಡಲ ಆಗಿದ್ದಾಳೆ. ನೋಡಿದ್ಯಾ, ನಿನ್ನ ಮನೆಯವರೆಲ್ಲ ನನ್ನ ಮುಂದೆ ಬಂದು ಹಿಂದೆ ಬಂದು ಮಾತಾಡ್ಕೊಂಡು ಯಾವ ರೀತಿ ಮಾಡ್ತಿದ್ದಾರೆ, ನನಗೆ ದ್ರೋಹ ಮಾಡ್ತಿದ್ದಾರೆ, ನನ್ನನ್ನೇ ಒಪ್ಕೋತಾರೆ, ಝಾನ್ಸಿ ಕಂಡ್ರೆ ಆಗಲ್ಲ ಅಂತ ಅನ್ಕೊಂಡಿದ್ದೆ. ನಿನ್ನ ಹೆಂಡತಿನೂ ಕೂಡ ಅದೇ ಕೆಲಸ ಮಾಡ್ತಿದ್ದಾಳೆ. ಇಲ್ಲಿಗೆ ಬರೋದು, ಡಿವೋರ್ಸ್ ಕೊಡಿಸ್ತೀನಿ ಅನ್ನೋದು, ತದನಂತರ ಬೇರೆ ಆಟ ಆಡೋದು. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಅದು ಯಾವುದು ಕೂಡ ನಡೆಯುವುದಿಲ್ಲ. ನಾನು ನನ್ನ ಆಟನ ಶುರು ಮಾಡ್ಕೋತೀನಿ. ನನ್ನ ಆಟ ಹೇಗಿರುತ್ತೆ ಎಲ್ಲರೂ ಕೂಡ ನೋಡಬೇಕು ಅಂತ ಅನಿತಾ ಹೇಳ್ತಿದ್ದಾಳೆ. ಅದ ಕಡೆ ಝಾನ್ಸಿನ ಮನೆಯವ್ರು ಎಲ್ಲರೂ ಕೂಡ ಆಶೀರ್ವಾದ ಮಾಡೇನೆ ರೂಮಿಗೆ ಕಳಿಸ್ತಿದ್ದಾರೆ. ಬಿಕಾಸ್ ಸಿಮ್ರನ್ ಇನ್ನೂ ಕೂಡ ಅಲ್ಲೇ ಇದ್ದಾರೆ, ಲೈವ್ ಅಲ್ಲಿ ಇದ್ದಾರೆ. ಕೊನೆಗೂ ಇಲ್ಲಿ ಹೊಸ ಮದುಮಗಳ ದಿನ ಬಂದಿದ್ದಾಯ್ತು ಅಂತ ಹೇಳಿ ಇದರೊಂದಿಗೆ ನಮ್ಮ ಪ್ರೋಗ್ರಾಮ್ ಅನ್ನ ಮುಗಿಸ್ತಿದೀವಿ ಅಂತ ಹೇಳಿ ಕಟ್ ಮಾಡ್ತಾರೆ. ನಂತರ ಝಾನ್ಸಿ ರೂಮ್ ಒಳಗಡೆ ಹೋಗ್ತಿದ್ದಾಗೆ ಅದ ಕಡೆ ರಾಘು ತನ್ನ ಮನಸ್ಸಿನ ಮಾತು ಎಲ್ಲವನ್ನ ಕೂಡ ಝಾನ್ಸಿ ಬಳಿ ಹೇಳ್ಕೊತಿದ್ದಾರೆ. ಇಷ್ಟು ದಿನ ನನ್ನ ಮನಸ್ಸಲ್ಲಿ ಇದ್ದದನ್ನ ಇವತ್ತೇ ಹೇಳ್ಕೊತಿದ್ದೀನಿ, ಯಾಕಂದ್ರೆ ನಮ್ಮ ಮನೆಯವ್ರು ಎಲ್ಲರೂ ಕೂಡ ಒಪ್ಪಿ ಇದನ್ನ ಮಾಡ್ತಿದ್ದಾರೆ. ನಿಜವಾಗ್ಲೂ ಕೂಡ ನೀವು ನನ್ನನ್ನು ಬಿಟ್ಟು ಹೋಗ್ತೀನಿ ಅಂದಾಗ ತಾತನ ಜೊತೆ ಖಂಡಿತ ನಾನು ಎಷ್ಟು ನೋವುಪಟ್ಟೆ ಅನ್ನೋದು ನನಗೆ ಮಾತ್ರ ಗೊತ್ತಿದೆ. ಫಸ್ಟ್ ಟೈಮಲ್ಲಿ ನನಗೆ ತಾತನ ನೋಡಿದಾಗ ಅವ್ರ ಬಗ್ಗೆ ಪ್ರೀತಿ ಬಂತು. ನಿಮ್ಮ ಹಠ ಎಲ್ಲ ನೋಡಿದಾಗ ಮಗು ಥರ ಅನ್ನಿಸ್ತು. ಆದರೆ ನೀವು ನಾನೇ ಬೇಕು ಅಂತ ಹೇಳಿ ಅಂತ ಹೈ ಕ್ಲಾಸ್ ಲೈಫನ್ನ ಲೀಡ್ ಮಾಡೋದನ್ನು ಬಿಟ್ಟು ಮಿಡಲ್ ಕ್ಲಾಸ್ ಲೈಫಿಗೆ ಬಂದು ನಮ್ಮ ಮನೆಯವ್ರನ್ನೆಲ್ಲರಿಗೂ ಕೂಡ ಅಡ್ಜಸ್ಟ್ ಆಗಿ ಅವರನ್ನೆಲ್ಲನೂ ಕೂಡ ಒಪ್ಸಿ ನನ್ನ ಜೊತೆ ಇರ್ತೀನಿ ಅಂತ ಬದ್ಧವಾಗಿ ಸಿದ್ಧವಾಗಿ ಕಷ್ಟಪಟ್ರಲ್ವ, ಆಗ ನನಗೆ ನಿಮ್ಮ ಮೇಲೆ ಪ್ರೀತಿ ಉಂಟಾಯಿತು. ಎಷ್ಟು ಮಟ್ಟಿಗೆ ಅಂದರೆ ನಿಜವಾಗ್ಲೂ ನೀವು ಇಲ್ದಿರೋ ಬದುಕನ್ನು ನಾನು ಬದುಕೋದಕ್ಕೆ ಸಾಧ್ಯ ಇಲ್ಲ. ಹಾಗೂ ಬದುಕಬೇಕು ಅಂದರೆ ಜೀವಂತ ಶವವಾಗಿ ಅಷ್ಟೇ ಬದುಕೋದು. ಇಷ್ಟು ದಿನ ನನ್ನ ಮನಸ್ಸಲ್ಲೇ ಇಟ್ಕೊಂಡಿದ್ದೆ. ಆದರೆ ಇವತ್ತು ನಮ್ಮನೆಯವರೇ ನಮ್ಮನ್ನು ಒಂದಾಗೋದಕ್ಕೆ ಕಳಿಸಿದಾರಲ್ವ, ಹಾಗಾಗಿ ಮನಸ್ಸಿನ ಮಾತನ್ನು ಬಿಚ್ಚಿ ಹೇಳ್ಕೊತಿದ್ದೀನಿ ಅಂತ ಹೇಳಿ ಇಲ್ಲಿ ರಾಘು ಹೇಳ್ತಾರೆ. ಇತ್ತ ಕಡೆ ಝಾನ್ಸಿಗೆ ತುಂಬ ಖುಷಿ ಆಗುತ್ತೆ. ಐ ಲವ್ ಯು ಗಣ್ಣ ಅಂತ ಹೇಳಿದ್ರೆ ಐ ಲವ್ ಯು ಹೆಂಡ್ತಿ ಅಂತ ಹೇಳಿ ಹಗ್ ಮಾಡ್ತಿದ್ದಾರೆ. ಕೊನೆಗೂ ಇಬ್ಬರ ಪ್ರೀತಿ ಫಲಿಸ್ತು ಅಂತ ಹೇಳ್ಬೋದು. ಆದರೆ ಇನ್ನು 4 ದಿನಕ್ಕೆ ನೋಟಿಸ್ ಬರುತ್ತಲ್ಲ ಅಂದಾಗ ಎಲ್ಲಿ ಬರುತ್ತೆ ಆ ನೋಟಿಸನ್ನು ನನ್ನ ಕೈಯಾರೆ ನಾನೇ ಸುಟ್ಟಾಗಾಯಿತು ಅಂದಾಗ ಇತ್ತು ಮನೆಯವ್ರಿಗೆ ಗೊತ್ತಾದರೆ ಅಂದಾಗ ಏನು ಗೊತ್ತಾಗುತ್ತೆ, ಗೊತ್ತಾದರೆ ಗೊತ್ತಾಗಲಿ ಬಿಡಿ, ಅವರೇ ಅಲ್ವಾ ನಮ್ಮನ್ನು ಕಳಿಸಿರೋದು. ಅನಂತರ ಏನೂ ಆಗೋದಿಲ್ಲ. ನಮ್ಮ ಬದುಕನ್ನು ಒಂದು ಹೊಸ ಬದುಕನ್ನು ನಮ್ಮ ಪ್ರೀತಿಯ ಜೊತೆ ಶುರು ಮಾಡೋಣ ಅಂತ ಹೇಳಿ ಶುರು ಮಾಡೋದಕ್ಕೆ ಮುಂದಾಗ್ತದೆ. ಅದ ಕಡೆ ಪಲ್ಲವಿ ತನ್ನ ಅಮ್ಮನ ಜೊತೆ ದೊಡ್ಡಮ್ಮನ ಜೊತೆ ಏನಾದರೂ ಅವರಿಬ್ರು ಒಂದಾದರೆ ಏನು ಮಾಡೋದು ಅಂತ ಹೇಳ್ತಿದ್ರೆ, ಮೊದಲು ಅದನ್ನು ನಿಲ್ಲಿಸೋಣ ಬನ್ನಿ ಅಂತ ಹೇಳಿ ಎಲ್ಲರೂ ಹೊರಡ್ತಿದ್ರೆ ಅಜ್ಜಿ ಈ ರೀತಿ ನಿಲ್ಸೋದು ಪಾಪ ಅಂತ ಹೇಳಿ ತಡೀತಿದ್ದಾರೆ. ಹಾಗಿದ್ರೆ ಇಬ್ರು ಕೂಡ ಒಂದಾಗಿ ಬಿಡ್ತಾರೆ. ಅವರ ಹೊಸ ಬದುಕಿನ ಹೊಸ ಹೆಜ್ಜೆ ಶುರುವಾಗೇ ಬಿಡ್ತಾ ಖಂಡಿತವಾಗ್ಲೂ ಕೂಡ ಆ ಒಂದು ಹೊಸ ಹಾದಿಯಲ್ಲಿ ಇಬ್ರು ಕೂಡ ಸರಿ ಸಮಾನವಾಗಿ ಹೋಗಬೇಕು, ಒಂದೇ ಹಾದಿಯಲ್ಲಿ ಸರಿ ಸಮಾನವಾಗಿರ್ಬೇಕು, ಒಂದೇ ಆಲೋಚನೆಯಲ್ಲಿ ಹೋಗಬೇಕು ಅಂತ ಹೇಳಿ ಆ ಒಂದು ಹಾಲನ್ನು ಕೂಡ ಇಬ್ರು ಕೂಡ ಸಮನಾಗಿ ಕುಡಿಯೋದ್ರ ಮುಖಾಂತರ ಅವರ ಹೊಸ ಬದುಕಿನ ಹಾಲಿನ ಹೆಚ್ಚಿಯನ್ನು ಶುರು ಮಾಡ್ತಿದ್ದಾರೆ. ಹಾಗಿದ್ರೆ ಏನಾಗ್ಬೋದು ಮುಂದೆ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೀಚ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.